ಬ್ಯಾಲೆನ್ಸಿಂಗ್ ಆ್ಯಂಡ್ ರಿಸಾಲ್ವಿಂಗ್ ಇವರ ಕೋರ್ ಪರ್ಸ್ನಾಲಿಟಿ. ಯಾರಿವರು? ಎಸ್, ಯು ಗೆಸ್ಡ್ ಇಟ್ ರೈಟ್, ಇವರೇ ತುಲಾ ರಾಶಿಯವರು, ಅಂದರೆ ಲಿಬ್ರಾ ಝೋಡಿಯಾಕ್ ಸೈನ್. Hey guys, welcome to my channel House of Fortune and welcome back to my Zodiac series. ನಾನು ಆಲ್ರೆಡಿ ಏರೀಸ್ ಇಂದ ವರ್ಗೋವರೆಗೂ ವಿಡಿಯೋಸ್ ಹಾಕಿದ್ದೀನಿ, ಇಂಡಿವಿಜುವಲ್ ವಿಡಿಯೋಸ್ ಇದೆ, ಹೋಗಿ ಅದನ್ನು ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಅದನ್ನು ಶೇರ್ ಮಾಡಿ, ಸೊ ದ್ಯಾಟ್ ದೇ ವಿಲ್ ಆಲ್ಸೋ ಎಂಜಾಯ್ ದ ವಿಡಿಯೋಸ್. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಯಾಕಂದರೆ ಇದರಿಂದನೇ ನನಗೆ ಮೋಟಿವೇಶನ್ ಸಿಗುತ್ತೆ. ನೀವು ಎಷ್ಟು ಬೇಗ ಎಷ್ಟು ಜನ ಜಾಸ್ತಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ನನಗೆ ಮೋಟಿವೇಶನ್ ಆ್ಯಂಡ್ ಜೋಶ್ ಸಿಗುತ್ತೆ to talk about lot of things and share information about lot of things. ಆಯ್ತಾ? ಓಕೆ, ಸೊ ಲಿಬ್ರಾ ಸೈನ್ ಹೇಗಿದೆ, ಇವರು ಹೇಗಿರ್ತಾರೆ, ಇವರ ಪರ್ಸ್ನಾಲಿಟಿ ಏನು, ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರೇಡ್ಸ್ ಏನು ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಆಲ್ರೈಟ್, ಸೊ ಇವರ ಎಲಿಮೆಂಟ್ ಬಂದ್ಬಿಟ್ಟು ಏರ್ ಎಲಿಮೆಂಟ್ ಆ್ಯಂಡ್ ಇವರ ಸಿಂಬಲ್ ಬಂದ್ಬಿಟ್ಟು ತಕ್ಕಡಿ. ವಾವ್, ಅದಕ್ಕೆ ಬ್ಯಾಲೆನ್ಸಿಂಗ್ ಇವರ ಕೋರ್ ಪರ್ಸ್ನಾಲಿಟಿ ಆಗಿರುತ್ತೆ. ಆ್ಯಂಡ್ ನೀವೇನಾದರೂ ಸೆಪ್ಟೆಂಬರ್ 23rd ಇಂದ ಅಕ್ಟೋಬರ್ 22nd ಹುಟ್ಟಿದ್ರೆ ದೆನ್ ಈ ವಿಡಿಯೋ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ನೀವು ಕೂಡ ಲಿಬ್ರಾ ಸೈನ್ ಆಗಿರ್ತೀರಾ ಆಸ್ ಪರ್ ಸನ್ ಸೈನ್, ಅಥವಾ ನಿಮ್ಮ ಚಾರ್ಟಲ್ಲಿ ಏನಾದರೂ ನಿಮ್ಮ ರಾಶಿ ಏನಾದರೂ ತುಲಾ ರಾಶಿ ಹಾಕಿದ್ರೆ ದೆನ್ ಈ ವಿಡಿಯೋ ನಿಮಗೂ ಕೂಡ ಅನ್ವಯಿಸುತ್ತೆ. ಈ ಝೋಡಿಯಾಕ್ ಸೈನ್ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಹಾರ್ಮನಿ, ಒಂದು ಬ್ಯಾಲೆನ್ಸ್, ಒಂದು ಫೇರ್ನೆಸ್. ಆ್ಯಂಡ್ ಆಲ್ಸೋ ಇವರ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ವೀನಸ್ ಅಲ್ವಾ. ಸೊ ವೀನಸ್ ಅಂದರೆ ನಿಮಗೆ ಗೊತ್ತೇ ಇದೆ, ಇಟ್ಸ್ ಅಬೌಟ್ ಲವ್, ಲಕ್ಸುರಿ, ಬ್ಯೂಟಿ ಆ್ಯಂಡ್ ಕಂಪ್ಯಾಷನ್. ಎಸ್, ಇದೆಲ್ಲ ಮಿಕ್ಸ್ ಇವರಲ್ಲಿರುತ್ತೆ, ಆಯಿತಾ? ಬಿಕಾಸ್ ದೇ ಆರ್ ಏರ್ ಎಲಿಮೆಂಟ್ ಆ್ಯಂಡ್ ದೇ ಆರ್ ರೂಲ್ಡ್ ಬೈ ವೀನಸ್ ಆ್ಯಂಡ್ ಆಲ್ಸೋ ದ ಬ್ಯಾಲೆನ್ಸ್ ಥಿಂಗ್ ಹಿಯರ್ ಇಟ್ ಪ್ಲೇಸ್ ಅ ಮೇಜರ್ ಇಂಪಾರ್ಟೆಂಟ್ ರೋಲ್. ಸೊ ಈ ರಾಶಿಯಲ್ಲಿ ಹುಟ್ಟಿದವರು ಆ್ಯಂಡ್ ಈ ಝೋಡಿಯಾಕಲ್ಲಿ ಹುಟ್ಟಿದವರು ಎಷ್ಟು ದೇ ವಿಲ್ ಬಿ ವೆರಿ ಬಿಗ್ ರೆವಲ್ಯೂಷನರಿಸ್ಟ್ಸ್. ಆ್ಯಂಡ್ ದೆನ್ ಅವ್ರದ್ದು ಐಡಿಯಾಲಜೀಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ತುಂಬ ಜನ ನೋಡಿ ಬಿಗ್ ಹ್ಯುಮ್ಯಾನಿಟೇರಿಯನ್ಸ್ ಅಥವಾ ಬಿಗ್ ಪೀಪಲ್ ಹು ಟೇಕ್ ಬಿಗ್ ಡಿಸಿಷನ್ಸ್ ಅವರೆಲ್ಲ ಲಿಬ್ರಾ ಸೈನ್ದವರಾಗಿರ್ತಾರೆ. Like you can see that maybe these people will be in they'll be law ಅಲ್ಲಿ, because ಅದು ಜಸ್ಟಿಸ್ ಬರುತ್ತಲ್ವಾ ತಕ್ಕಡಿ, ನಾನು ಹೇಳಿದ್ನಲ್ವಾ ಸೈನ್ ಅದೇ. ಸೊ ದೀಸ್ ಪೀಪಲ್ ವಿಲ್ ಬಿ ಬಿಗ್, ವೆರಿ ಗುಡ್ ಜಡ್ಜಸ್, ವೆರಿ ಗುಡ್ ಲಾಯರ್ಸ್, ವೆರಿ ಗುಡ್ ಮೀಡಿಯೇಟರ್ಸ್ ಬಿಟ್ವೀನ್ ಟೂ ಏಜೆನ್ಸೀಸ್ ಅಥವಾ ಬಿಟ್ವೀನ್ ಟೂ ಕಂಪನೀಸ್, ವೆರಿ ಇಂಟೆಲಿಜೆಂಟ್, ವೆರಿ ಇಂಟೆಲೆಕ್ಚುವಲ್ ಪರ್ಸ್ನಾಲಿಟೀಸ್. ಆ್ಯಂಡ್ ಇವ್ರಿಗೆ ಸೋಷಿಯಲ್ ಏನಂತಾರೆ ಕೋಶಂಟ್ ಅಂತ ಏನು ಹೇಳ್ತೀವಲ್ಲ, ಲೈಕ್ ಸೋಷಲೈಸ್ ಮಾಡೋದು, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇವ್ರಿಗೆ. ದೇ ನೋ ಹೌ ಟು ಬ್ಯಾಲೆನ್ಸ್ ಥಿಂಗ್ಸ್ ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಷನ್ ಅಥವಾ ಕೆಲಸದಲ್ಲಾಗಿರ್ಬೋದು. ಇವ್ರಿಗೆ ಇಂಟೆಲಿಜೆನ್ಸ್ ಪ್ಲಸ್ ಅದು ನಾನು ಹೇಳಿದ್ನಲ್ಲ ಬ್ಯಾಲೆನ್ಸಿಂಗ್ ಆರಾಮಾಗಿ ಮಾಡ್ಬೋದು. ದೇ ಏಸ್ ಇನ್ ದೇರ್ ವರ್ಕ್, ದೇ ಏಸ್ ಇನ್ ದೇರ್ ಎಟ್ ದೇರ್ ವರ್ಕ್, ಈ ಥರ ಇವರು. ಆ್ಯಂಡ್ ತುಂಬ ಒಳ್ಳೆ ಲೀಡರ್ಸ್ ಆಗಿರ್ತಾರೆ. ಲೈಕ್ ಐ ಟೋಲ್ಡ್, ಲೈಕ್ ಇನ್ ವೆರಿ ಬಿಗ್ ಆರ್ಗನೈಸೇಷನ್ಸ್ ದೇ ವಿಲ್ ಬಿ ಲೀಡಿಂಗ್ ಬಿಗ್ ಪೀಪಲ್, ಬಿಗ್ ಪ್ರಾಜೆಕ್ಟ್ಸ್. ಮತ್ತು ತುಂಬ ದೆಲ್ ಬಿ ಈಗ ಕೆಲವೊಂದು ಜನ ತುಂಬ ಐಡಿಯಾಲಜಿಸ್ಟ್ ಆಗಿರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಎಷ್ಟು ಸ್ಟ್ರಾಂಗ್ ಸೋಷಿಯಲ್ ಸೆನ್ಸ್ ಇರುತ್ತೆ ಅಂದರೆ, ಅವರ ಒಂದು ನಡಿಗೆ ಅಂದರೆ ಅವ್ರು ತಗೊಳ್ಳೋ ಒಂದು ಸ್ಟೆಪ್ಸಿಂದ ದೇ ಕ್ಯಾನ್ ಆ್ಯಕ್ಚುಲಿ ಕ್ರಿಯೇಟ್ ಪ್ರೊಪಗ್ಯಾಂಡಸ್. ಎಸ್, ಅಷ್ಟು ಸ್ಟ್ರಾಂಗ್ ವಿಷನ್ಸ್ ಇರುತ್ತೆ ಇವ್ರದ್ದು, ಅಷ್ಟು ಸ್ಟ್ರಾಂಗ್ ಥಿಂಕಿಂಗ್ ಇರುತ್ತೆ ಇವ್ರದ್ದು. ಆ್ಯಂಡ್ ದೇ ಆರ್ ಆಲ್ಸೋ ಲೈಕ್ ಐ ಟೋಲ್ಡ್ ಹ್ಯುಮ್ಯಾನಿಟೇರಿಯನ್ಸ್ ಅಲ್ವಾ. ಸೊ ದೇ ಥಿಂಕ್ ಅಬೌಟ್ ದ ಪೀಪಲ್, ದೇ ಥಿಂಕ್ ಅಬೌಟ್ ಸೊಸೈಟಿ, ನಮ್ಮ ದೇಶಕ್ಕೆ ಏನು ಒಳ್ಳೆಯದು ಅಥವಾ ನಮ್ಮ ಸರೌಂಡಿಂಗ್ಸಲ್ಲಿ ಏನು ಒಳ್ಳೇದು ಆಗುತ್ತೆ, ಏನು ಮಾಡಿದರೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಇವರು ಜಾಸ್ತಿ ಚಿಂತೆ ಮಾಡ್ತಿರ್ತಾರೆ. ಸೊ ದೇ ಲವ್ ಫೇಮ್, ದೇ ಲವ್ ರೆಕಗ್ನಿಷನ್. ಅವ್ರಿಗೆ ಏನೇ ಕೆಲಸ ಮಾಡಿದ್ರು ರೆಕಗ್ನಿಷನ್ ಅಂತೂ ಸಿಕ್ಕೇ ಸಿಗುತ್ತೆ, ಬಿಕಾಸ್ ದೇ ಆರ್ ಲೈಕ್ ದ್ಯಾಟ್, ದೇ ಅಟ್ರಾಕ್ಟ್ ದ್ಯಾಟ್. ಆಲ್ಸೋ ವೀನಸ್ ಆಲ್ಸೋ ವಿಲ್ ಗಿವ್ ದೆಮ್, ಆಯಿತಾ? ಅದು ಆ ಥರ ಇರ್ತಾರೆ. ಆ್ಯಂಡ್ ತುಂಬ ಜನ ಲಿಬ್ರಾ ಸೈನ್ ಅವರು ದೇ ವಿಲ್ ಬಿ
ಬಿಗ್ ಕಮಾಂಡರ್ಸ್, ಬಿಗ್ ಜನರಲ್ಸ್, ಆ್ಯಂಡ್ ಅಥವಾ ಇವಾಗ ಬೇರೆ ಫೀಲ್ಡಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ದೆಲ್ ಬಿ ಮ್ಯಾನೇಜರ್ಸ್, ದೆಲ್ ಬಿ ಸೋ ಗುಡ್ ಆ್ಯಟ್ ಮ್ಯಾನೇಜಿಂಗ್ ವರ್ಕ್, ಮ್ಯಾನೇಜಿಂಗ್ ಪೀಪಲ್. ವೆರಿ ನೈಸ್ ದೇ ಆರ್ ಇನ್ ದಿಸ್ ಮ್ಯಾಟರ್. ಆ್ಯಂಡ್ ನಾನು ಹೇಳಿದ್ನಲ್ವಾ, ಅದು ರೆವಲ್ಯೂಷನಿಸ್ಟ್ ಇರ್ತಾರೆ ಆ್ಯಂಡ್ ಐಡಲಿಸ್ಟ್ಸ್ ಇರ್ತಾರೆ. ಆ್ಯಂಡ್ ಬಾರ್ಡರ್ಸಲ್ಲೆಲ್ಲ ನೋಡ್ಬೋದು ನೀವು, ದೀಸ್ ಪೀಪಲ್ ವಿಲ್ ಬಿ ದೋಸ್ ಮೀಡಿಯೇಟರ್ಸ್ ಬಿಟ್ವೀನ್ ಟೂ ಕಂಟ್ರೀಸ್. ಆ್ಯಂಡ್ ಆಲ್ಸೋ ಇವರು ನೆಗೋಷಿಯೇಟರ್ಸ್ ಎಲ್ಲ ಇರ್ತಾರಲ್ವಾ ಬಿಟ್ವೀನ್ ಟೂ ಕಂಟ್ರೀಸ್. ನಾವು ರೀಸೆಂಟ್ಲಿ ಧುರಂಧರಲ್ಲಿ ನೋಡಿದ್ವಲ್ಲ ಅಜಯ್ ಅವರ ರೋಲ್ ಹೆಂಗಿತ್ತು. ಸೊ ಆ ಥರ ಒಂದು ಪರ್ಸ್ನಾಲಿಟಿ ಇರುತ್ತೆ ಇವ್ರದ್ದು. ಬಿಕಾಸ್ ದೇ ವಿಲ್ ಬಿ ಡಿಪ್ಲೊಮ್ಯಾಟ್ಸ್, ದೇ ವಿಲ್ ಬಿ ಡಿಪ್ಲೊಮ್ಯಾಟಿಕ್, ಆ್ಯಂಡ್ ದೇ ವಿಲ್ ಬಿ ಸೋ ಫೋಕಸ್ಡ್ ಆನ್ ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ ಆರ್ ದ ಕಂಟ್ರಿ. ಅದು ಇವ್ರನ್ನ ಏನು ಮಾಡುತ್ತಂದರೆ they'll make it, so these kind of things make them very eccentric from other zodiac signs. ಆ್ಯಂಡ್ ತುಂಬ ಫೇರ್ ಮೈಂಡೆಡ್ ಆಗಿರ್ತಾರೆ ಇವರು, ತುಂಬ ಸೋಷಿಯಬಲ್ ಆಗಿರ್ತಾರಲ್ವ. ಸೊ ತುಂಬ ಫೇರ್ ಮೈಂಡೆಡ್ ಆಗಿರ್ತಾರೆ. ಆ್ಯಂಡ್ ನೀವು ನೋಟಿಸ್ ಮಾಡಿರ್ಬೋದು, ಕೆಲವ್ರು ಹೆಂಗಿರ್ತಾರೆ ಅಂದರೆ ಮನೇಲಿ ಏನಾದರೂ ಜಗಳ ನಡೀತಾ ಇದೆ ಅಂದರೆ, ಹೇ ನೀನು ಇದು ಮಾಡಬೇಡ, ನೀನು ಇದು ಮಾಡಿದ್ದು ತಪ್ಪು, ನೀನು ಇದು ಮಾಡಿದ್ದು ಸರಿ. ಸೊ ದೆಲ್ ಹ್ಯಾವ್ ಫೇವ್ರೇಟ್ಸ್ ಇದ್ರೂ ಅವರು ನ್ಯಾಯದ ಪರವಾಗಿಯೇ ಅವರು ಸಾಥ್ ಕೊಡ್ತಾರೆ ಯಾವಾಗಲೂ. ಎಸ್ ಯು ಆರ್ ಮೈ ಸಿಸ್ಟರ್, ಐ ನೋ ಯು ಆರ್ ಮೈ ಸಿಸ್ಟರ್, ಸೊ ವಾಟ್, ನೀನು ಮಾಡಿದ ತಪ್ಪು ಅಂತ ಹೇಳ್ತಾರೆ. ಸಿಸ್ಟರ್ ಅಂತಲೇ ಅಲ್ಲ, ಯಾರೇ ಆಗಿರಲಿ, ದೇ ವಿಲ್ ಚೂಸ್ ಟ್ರುತ್ more than the relationship in some cases. ಆ ಥರ ಇರ್ತಾರೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಏನಂತಾರೆ, ಈ ಕನ್ಫ್ರಂಟೇಷನ್ ಏನಾದರೂ ಅವರು ಮಾಡಬೇಕು ಅಂತಂದರೆ, ಸೊ ದಿಸ್ ಈಸ್ ಲೈಕ್ ನಾನು ಇಷ್ಟೊತ್ತು ಹೇಳಿದ್ದು ಫುಲ್ ಪಾಸಿಟಿವ್ ಆಯಿತಾ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಕನ್ಫ್ರಂಟೇಷನ್ ಅಲ್ಲ, ಇವರು ಸ್ವಲ್ಪ ಹಿಂಜರುಗ್ತಾರೆ. ದಿ ಕಾಂಟ್ ಕನ್ಫ್ರಂಟ್ ಥಿಂಗ್ಸ್ ಆ್ಯಂಡ್ ದೇ ಕೆನ್ ನಾಟ್ ತುಂಬ ಬೇಗ ಅವರು ಡಿಸೈಡ್ ಮಾಡೋಕ್ಕಾಗಲ್ಲ ಏನು ಮಾಡಬೇಕು ಇವಾಗ ನೆಕ್ಸ್ಟ್, ಬಿಕಾಸ್ ಅಷ್ಟು ಫಾಸ್ಟ್ ಥಿಂಕ್ ಮಾಡ್ತಿರ್ತಾರೆ. ಪ್ಲಸ್ ಸಮ್ಟೈಮ್ಸ್ ದೆಲ್ ಬಿ ಲೈಕ್ ಏನಂತಾರೆ, ಓವರ್ ಥಿಂಕ್ ಮಾಡಿಬಿಟ್ಟು ನಾನು ಮಾಡಿದ್ದು ಕರೆಕ್ಟಾ ತಪ್ಪಾ ಅಂತ ಅವರೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೋ ದೆಲ್ ಬಿ ವೆರಿ ಗುಡ್ ಅಟ್ ಡಿಸಿಷನ್ ಮೇಕಿಂಗ್, ಬಟ್ ದೆಲ್ ಗೆಟ್ ಕನ್ಫ್ಯೂಸ್ಡ್ ಸಮ್ಟೈಮ್ಸ್ ಆಯಿತಾ, ಈ ಥರ. But anyway, like when it comes to love, alva, Libra sign people, wow, they're ruled by Venus, I told you. So ಅವ್ರಿಗೇನು ಗೊತ್ತಾ, ಏನು ಇರಲಿ ಬಿಡಲಿ, ಅಟ್ಲೀಸ್ಟ್ ಅವ್ರ ಸುತ್ತಮುತ್ತ ಸ್ವಲ್ಪ ವೀನಸ್ ಎನರ್ಜಿ ಇರಬೇಕು ಆಯಿತಾ. ಇದರ್ ಅವ್ರು ಚೂಸ್ ಮಾಡೋ ಹುಡುಗಿಯಲ್ಲಿ ಅಥವಾ ಅವ್ರ ಮನೇಲಿ ಅದು ವೀನಸ್ ಎನರ್ಜಿ ಇರಬೇಕು. ಈ ಹೌಸ್ ಕಂಫರ್ಟ್ಸ್, ಹೋಮ್ ಕಂಫರ್ಟ್ಸ್ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಅವ್ರ ಲೈಫಲ್ಲಿ ಒಂದು ಹುಡುಗ ಅಥವಾ ಒಂದು ಹುಡುಗಿ ಒಂದು ಕೇರ್ ಮಾಡೋ ಪರ್ಸನ್ ಇದ್ದರೆ ಅಷ್ಟೇ. ಅವ್ರು ದೇ ವಿಲ್ ಲೈಕ್ ದೆಲ್ ಬ್ಲೂಮ್, ದೆಲ್ ಫೀಲ್ ಸೋ ಗುಡ್, ದೇ ಫೀಲ್ ಬ್ಯಾಲೆನ್ಸ್ಡ್. ಯಾ, ದಿಸ್ ಈಸ್ ದ ವರ್ಡ್. ಸೊ ದೇ ಫೀಲ್ ಸೋ ಬ್ಯಾಲೆನ್ಸ್ಡ್ ವೆನ್ ದೇ ಫೈಂಡ್ ಸಮ್ಮನ್. ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಅವ್ರಿಗೆ ಸಿಕ್ಕರೆ ತುಂಬ ಅವ್ರಿಗೆ ತುಂಬ ಕಂಪ್ಲೀಟ್ ಅನಿಸುತ್ತೆ. ಅವಾಗ ಅದು ಆ ತಕ್ಕಡಿ ಇರುತ್ತಲ್ಲ, ಅದು ಬ್ಯಾಲೆನ್ಸ್ಡ್ ಅನಿಸುತ್ತೆ ಅವರು. ಬಿಕಾಸ್ ಇವರು ಜಾಸ್ತಿ ಆಗುತ್ತೆ ಅಂದರೆ ಇವ್ರ ವಿಷಯದಲ್ಲಿ, ಅಂದರೆ ಲವ್ ಮ್ಯಾಟರಲ್ಲಿ ಇವರು ತುಂಬ ಜಾಸ್ತಿ ಕೊಡ್ತಾರೆ. ದೇ ಆರ್ ಗಿವರ್ಸ್, ದೇ ಗಿವ್. ಬಟ್ ಇವ್ರು ಎಷ್ಟು ಕೊಡ್ತಾರಲ್ವ ಅಷ್ಟು ಇವರಿಗೆ ಸಿಗಲ್ಲ. ಬಟ್ ಸ್ಟಿಲ್ ದೆಲ್ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಇನ್ ದೇರ್ ಲೈಫ್. ಆ್ಯಂಡ್ ಆಲ್ಸೋ ಏರ್ ಎಲಿಮೆಂಟ್ ಏನು ಹೇಳಿ, ದೆಲ್ ಬಿ ಗುಡ್ ಕಮ್ಯುನಿಕೇಷನ್ ಅದು ಇದು. ಆ್ಯಂಡ್ ತುಂಬ ಫಾಸ್ಟಾಗಿ ಏರ್ ಹೆಂಗಿರುತ್ತೆ ಅಲ್ವಾ, ಸೇಮ್ ಹಾಗೆ ವಿಂಡ್ ಕೂಡ ಬರುತ್ತೆ, ಸ್ಟೋಮ್ ಬರುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಏರ್ ಅಲ್ವಾ, ಸೇಮ್ ಹಾಗೇನೆ. ಸೊ ದೆಲ್ ಬಿ ಕ್ವಯಟ್ ಸಮ್ಟೈಮ್ಸ್, ಆ್ಯಂಡ್ ಸಮ್ಟೈಮ್ಸ್ ಆ ವಿಂಡ್ದು ಆ ಸ್ಟೋಮ್ ಥರ ಎಲ್ಲ ಆಲ್ಸೋ ದೆಲ್ ಬಿ ಫೇಸಿಂಗ್. ಸೊ ಈ ಥರ ಎಲ್ಲ ಇಮೋಷ್ನಲ್ ರೋಲರ್ ಕೋಸ್ಟರ್ನು ನಡೀತಾ ಇರುತ್ತೆ. So these are some things which are actually very very nice about Libra people, because best part is, ನಾನು ಅದೇ ಹೇಳೋದಲ್ಲ, ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಮನೇಲಿ ಹೆಣ್ಮಕ್ಳು ನೋಡಬೇಕು, ಓ ಮೈ ಗಾಡ್, ದೇ ಆರ್ ಲೈಕ್ ಪರ್ಫೆಕ್ಟ್ ಏನಂತಾರೆ ಮ್ಯಾನೇಜರ್ಸ್. ಎಷ್ಟೋ ಜನ ಹೆಣ್ಮಕ್ಳು ನೋಡಿ ನೀವು, ದೇ ನೋ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 10,000 ಏನೋ ಒಂದು ದುಡ್ಡಿದೆ ಅಂದ್ಕೊಳ್ಳಿ, ಲೈಕ್ ಎವ್ರಿ ಮಂತ್ ಯುವರ್ ಹ್ಯಾವಿಂಗ್ 10,000. ಆ 10,000ಅಲ್ಲಿ ಗ್ರೋಸರಿಗೆ ಎಷ್ಟು ಹೋಗಬೇಕು, ಆ್ಯಂಡ್ ಇದು ಆಮೇಲೆ ಬೇರೆ ಲೈಕ್ ಏನಾದರೂ
ಐಟಮ್ಸ್ ತರೋದಿತ್ತಪ್ಪ ಗ್ರಾಸರಿ ಬಿಟ್ಟು ಅಂದರೆ ಅದಕ್ಕೆ ಎಷ್ಟು ಹೋಗಬೇಕು, ಆಮೇಲೆ ಮಕ್ಕಳಿಗೆ ಎಷ್ಟು ದುಡ್ಡು ಕೊಡಬೇಕು, ಇದಕ್ಕೆ ಎಷ್ಟು ಸೇವ್ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಅವರು ಕ್ಯಾಲ್ಕುಲೇಟ್ ಮಾಡಿಡ್ತಾರೆ ಅಂತಂದರೆ ದೇ ಆರ್ ವೆರಿ ಗುಡ್. ದೇ ಆರ್ ವೆರಿ ಗುಡ್. ಮೋರ್ ದೆನ್ ಮೆನ್ ವುಮೆನ್ ನೋ ಹೌ ಟು ಬ್ಯಾಲೆನ್ಸ್ at their house and bring harmony. ಇವರಿಂದ ಸ್ವಲ್ಪ ತುಂಬ ನೋಡಿ ಹಾರ್ಮನಿ ಎಲ್ಲ ಸಿಕ್ಕಿರುತ್ತೆ ಲೈಫಲ್ಲಿ, ಒಂದು ನೆಮ್ಮದಿ ಇರುತ್ತೆ. ಬಿಕಾಸ್ ಇವರ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರಲ್ವಾ, ಸೊ ಬೇರೆಯವರು ಕ್ಯಾನ್ ರಿಲ್ಯಾಕ್ಸ್ ಆ ಥರ ಇರ್ತಾರೆ ಇವರು. ಆ್ಯಂಡ್ ಇವ್ರಿಗೆ ಅದೇ ಇಷ್ಟ ಆಗಲ್ಲ. ಏನು ಇಷ್ಟ ಆಗಲ್ಲ ಹೇಳಿ? ಇನ್ಜಸ್ಟಿಸ್ ಇಷ್ಟ ಆಗಲ್ಲ. ಬಿಕಾಸ್ ದೀಸ್ ಪೀಪಲ್ ಕೋರ್ ಪರ್ಸನಾಲಿಟಿ, ಐ ಟೋಲ್ಡ್ ಜಸ್ಟಿಸ್ ಇವ್ರಿಗೆ ಬೇಕೇ ಬೇಕು, ನ್ಯಾಯ ಬೇಕೇ ಬೇಕು. ಈಗ ಎಷ್ಟೋ ಜನ ಮಾತಲ್ಲೇ ಹೇಳ್ತಾರೆ ನೋಡಿ, ಏನಂದರೆ ಇವ್ರು ಹೆಂಗಿರ್ತಾರೆ ಗೊತ್ತಾ, ನೀನು ಈ ಥರ ಮಾಡಿದೆ, ನೀನು ಈ ಥರ ನನಗೆ ಮೋಸ ಮಾಡಿದೆ, ಇದು ನ್ಯಾಯನಾ ಅಂತ ಕೇಳ್ತಾರೆ ನೋಡಿ, ಅದೇ ಇವರು ಲೀಬ್ರಾ ಪೀಪಲ್, ಆಯಿತಾ. ಸೊ ದೇ ಆರ್ ಲೈಕ್ ದ್ಯಾಟ್. ಬಿಕಾಸ್ ಅವರು ಎಷ್ಟು ಒಳ್ಳೆ ಯೋಚನೆಯಿಂದ ಇರ್ತಾರೆ, ಅವ್ರಿಗೆ ಮೋಸ ಮಾಡೋದು ಇಷ್ಟ ಇಲ್ಲ, ಅವರು ತುಂಬ ಲಾಯಲ್ ಆಗಿರ್ತಾರೆ, ನಿಯತ್ತಾಗಿರ್ತಾರೆ. ಸೊ ದಟ್ಸ್ ದ ಸೇಮ್ ಥಿಂಗ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಕ್ಚುಲಿ. ಪಾರ್ಟ್ನರಿಂದನೇ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸಿಂದ ಆಗಿರ್ಬೋದು, ಜಾಬಲ್ಲಿ ಆಗಿರ್ಬೋದು, ಎಲ್ಲೇ ಆಗಲಿ, ದಟ್ಸ್ ವಾಟ್ ದೇ ಎಕ್ಸ್ಪೆಕ್ಟ್. ಸೊ ಜಸ್ಟ್ ಲವ್ ದ್ಯಾಮ್ ಆ್ಯಂಡ್ ಫುಲ್ ಶವರ್ ಮಾಡಿ ಅವ್ರ ಮೇಲೆ ಲವ್. ಬಿಕಾಸ್ ದೇ ಆರ್ ವೆರಿ ಚಾರ್ಮಿಂಗ್, ದೇ ಆರ್ ಸೋ ಚಾರ್ಮಿಂಗ್. ತುಂಬ ಅವ್ರಿಗೆ ಅವ್ರ ಸ್ಮೈಲು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಜನರಿಗೆ ದೇ ಹ್ಯಾವ್ ದಿಸ್ ಪಿಂಕಿಶ್ ಟಿಂಟ್ ಲಿಪ್ಸ್ ಇರುತ್ತೆ. ಸಮ್ ಫೀಚರ್ ಆಫ್ ದೆಮ್ ಅಲ್ವಾ ವಿಲ್ ಬಿ ವೆರಿ ವೆರಿ ನೈಸ್. ತುಂಬ ಅಪ್ರಿಷಿಯೇಟಿಂಗ್ ಫೀಚರ್ಸ್ ಇರುತ್ತೆ ಅವ್ರಿಗೆ. ದೇ ಲೈಕ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಅವ್ರಿಗಿಷ್ಟ. ನೀವೇನಾದರೂ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಅವ್ರು ಆರಾಮಾಗಿ ಅದನ್ನು ನಡ್ಸ್ಕೊಂಡು ಹೋಗ್ತಾರೆ. ಆ್ಯಂಡ್ ದೇ ಲೈಕ್ ಏನಂತಾರೆ, ಏನೋ ಒಂದು ಲೈಫಲ್ಲಿ ಒಂದು ಮಾರ್ಕ್ ಮಾಡಬೇಕು, ನಾನು ಒಂದು ಸಾಧನೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇರುತ್ತೆ. ಸೊ ದಿಸ್ ಈಸ್ ಹೌ ದೇಲ್ ಬಿ. ಆ್ಯಂಡ್ such good personality these people have. And I hope you like this. And ಇದೇ ಥರ ನನಗೆ ಮೋಟಿವೇಟ್ ಮಾಡ್ತಾ ಇರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ನನಗೆ ಖುಷಿ ಕೊಡುತ್ತೆ, ಮೋಟಿವೇಶನ್ ಕೊಡುತ್ತೆ. ಇನ್ನೂ ತುಂಬ ಬಿಗ್ ಲೈಕ್ ರೆಮಿಡೀಸ್ ಆಗಲಿ, ರಾಶಿ ಪ್ರಕಾರ ರೆಮಿಡೀಸ್, ನಕ್ಷತ್ರ ಹೇಗೆ ನೀವು ಸ್ಟ್ರೆಂಥನ್ ಮಾಡ್ಕೋಬೇಕು, ಆ್ಯಂಡ್ ಅಬೌಟ್ ಬ್ಲ್ಯಾಕ್ ಮ್ಯಾಜಿಕ್. ಆ್ಯಂಡ್ ತುಂಬ ಜನ ಈ ಥರದ ಟಾಪಿಕ್ ಬಗ್ಗೆ ನೀವು ನೋಡಿರ್ತೀರ ಖಂಡಿತ. ಬಟ್ ವಾಟ್ ಐ ವಿಲ್ ಟೆಲ್ ವಿಲ್ ಬಿ ಲಿಟ್ರಲಿ ಡಿಫ್ರೆಂಟ್, ಲಿಟಲ್ ಬಿಟ್ ಡಿಫ್ರೆಂಟ್. ಆ್ಯಂಡ್ ದೆನ್ ಮತ್ತು ತುಂಬ ಇದೆ ಆಯಿತಾ, ತುಂಬ ವಿಷಯಗಳಿದೆ. ಐ ವಾಂಟ್ ಟು ಶೇರ್ ವಿತ್ ಯು ಗೈಸ್. ಸೊ ಬೇಗ 1K ಸಬ್ಸ್ಕ್ರೈಬರ್ಸ್ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಲೈಕ್ ಐ ನೋ ಇವಾಗ ನಮಗೆ ತುಂಬ ಕಮ್ಮಿ ವ್ಯೂಸ್ ಇದೆ, ಬಟ್ ದ್ಯಾಟ್ ಡಸಂಟ್ ಮ್ಯಾಟರ್. ಬಿಕಾಸ್ ಪ್ರತಿಯೊಬ್ಬರೂ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನಾನು ನನ್ನ ಮನಸ್ಸಾರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಕೊಡುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಇದೇ ಥರ ಲವ್ ಕೊಡ್ತಾ ಇರಿ. ಆ್ಯಂಡ್ ಐ ಆಲ್ಸೋ ವಿಶ್ ಯು ಗೈಸ್ ದ ಬೆಸ್ಟ್ ಆ್ಯಂಡ್ ಓನ್ಲಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.